ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬುಧವಾರ ಮತ್ತು ಗುರುವಾರದ ದಿನದ್ದು ಬ್ಲಾಗ್ ಆಗಿರುತ್ತೆ. ಬುಧವಾರದ ದಿನ ಹುಣ್ಣಿಮೆ ಆಗಿರೋದ್ರಿಂದ ಮನೆಯಲ್ಲೆಲ್ಲ ಪೂಜೆ ಮಾಡಿಬಿಟ್ಟು ಅಂಗಡಿಗೆ ಬಂದೆ. ಅಂಗಡಿಲೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದೆ. ನೋಡಿ 11 ಗಂಟೆಗೆ ಪೂಜೆ ಮಾಡಿದ್ದು. ಯಾಕೆ ಅಂತಂದರೆ ಮನೇಲೆಲ್ಲ ಪೂಜೆ ಮಾಡಿ ಬಂದಿದ್ದರಿಂದ ಇಲ್ಲೂ ಬಂದು ಮಾಡೋ ಅಷ್ಟರೊಳಗೆ ಟೈಮೇ ಆಗೋಯಿತು. ನೀವೇನಾದರೂ ಶಾಪ್ ಅಡ್ರೆಸ್ ಎಲ್ಲಿ ಅಂತ ಕೇಳೋದಿದ್ರೆ ಇದು ನಮ್ಮದು ಕೆರಳಾಪುರ, ಹಾಸನ ಡಿಸ್ಟಿಕ್ಕು, ಅರ್ಕಲ್ಗೂಡು ತಾಲೂಕು, ಕೆರಳಾಪುರದಲ್ಲಿರೋದು. ಪೋಸ್ಟ್ ಆಫೀಸ್ ಪಕ್ಕನೇ ಇರೋದು. ಬೇಕು ಅಂತಂದರೆ ನೀವೊಂದ್ಸರಿ ವಿಸಿಟ್ ಮಾಡಿ. ಐಬ್ರೋಗೆ ಕ್ಲೈಂಟ್ ಬಂದಿದ್ದರು, ಐಬ್ರೋ ಫಿನಿಷಿಂಗ್ ಮಾಡಿಕೊಟ್ಟೆ. ನೋಡಿ ಲಾಸ್ಟ್ ಫಿನಿಷಿಂಗ್ ಈ ಥರ ಇದೆ. ಕಸ್ಟಮರ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಇದ್ದರು ಅಂತ ನನಗೆ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳೋದಕ್ಕಾಗಲಿಲ್ಲ. ಏಕೆಂದರೆ ಒಬ್ಬಳೇ ಇರೋದ್ರಿಂದ ಅದನ್ನು ಕ್ಲಿಪ್ಪಿಂಗ್ಸ್ ತೊಗೊಳೋದಕ್ಕಾಗಲ್ಲ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಮೆಂತ್ಯ ಸೊಪ್ಪಿನ ಪಲಾವ್ ಮಾಡ್ತಾಯಿದ್ದೆ. ನೋಡಿ ಬನ್ನಿ ಮೆಂತ್ಯ ಸೊಪ್ಪಿನ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಹಾಕ್ಕೊಳ್ಳಿ. ನೆಕ್ಸ್ಟು ಅದನ್ನು ಸ್ವಲ್ಪ ಕಾದ್ಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಬಟಾಣಿ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ಸ್ವಲ್ಪ ಚಕ್ಕೆ ಲವಂಗ ಪುಡಿ ಮತ್ತು ಟೊಮೆಟೊ ಹಣ್ಣು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡಿ. ಅದೆಲ್ಲ ಸ್ವಲ್ಪ ಸಾಫ್ಟಾಗಿ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನದ ಪುಡಿ, ಉಪ್ಪು, ಖಾರದ ಪುಡಿ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ, ಸಾರಿ. ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ನಿಮಗೆ ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ಅಳತೆ ನೀರು ಹಾಕ್ಕೊಂಡು ಅದಾದಮೇಲೆ ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಅಕ್ಕಿ ಹಾಕ್ಕೊಂಡು ನಿಮಗೆ ಟೇಸ್ಟ್ ಎಲ್ಲ ನೋಡಿ ಲಾಸ್ಟಿಗೆ ಲಿಡ್ ಕ್ಲೋಸ್ ಮಾಡಿದ್ರೆ ಆಯಿತು. ಮೆಂತ್ಯ ಸೊಪ್ಪಿನ ಪಲಾವ್ ರೆಡಿಯಾಗಿದೆ. ಬೇಗ ಮಾಡ್ಕೊಬೋದು. ನೆಕ್ಸ್ಟ್ ಮಿಥುನ್ ಅವ್ರಿಗೆ ಸರ್ವ್ ಮಾಡಿಕೊಟ್ಟೆ. ಅವ್ರು ಊಟ ಮಾಡ್ತಾಯಿದ್ರು. ಮೊಬೈಲ್ ನೋಡ್ಕೊಳ್ತಾ ಊಟ ಮಾಡ್ತಾಯಿದ್ದಾರೆ. ತುಂಬಾ ಚೆನ್ನಾಗಿತ್ತು. ನೀವೊಂದು ಸಲ ಟ್ರೈ ಮಾಡಿ ನೋಡಿ. ಮನೇಲಿ ತಿಂಡಿ ಮುಗಿಸಿ ಪಾರ್ಲರ್ ಹತ್ರ ಹೋದೆ. ಪಾರ್ಲರ್ ಹತ್ರ ಕಸ್ಟಮರ್ ಕಾಯ್ತಾಯಿದ್ರು ಫೇಶಿಯಲ್ಗೋಸ್ಕರ. ಫೇಶಿಯಲ್ ಎಲ್ಲ ಮಾಡಿ ಆಯಿತು. ಮತ್ತು ನೆಕ್ಸ್ಟ್ ಕ್ಲಿಪ್ಪಿಂಗ್ಸು ತೆಗಿಯೋದಕ್ಕಾಗಲಿಲ್ಲ. ಅಷ್ಟರೊಳಗೆ ಸಂಜೆ ಆಗೋಯಿತು. ಊರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಮನೆಗೆ ಹೋದೆ. ಮನೆಗೆ ಹೋಗಿ ಎಲ್ರಿಗೂ ಟೀ ಮಾಡಿ ಎಲ್ರಿಗೂ ಟೀ ಕೊಟ್ಟೆ. ಊರಿಗೆ ಹೊರಟಿದ್ದೀವಿ ಬಸವನಹಳ್ಳಿಗೆ. ನಾನು, ಅಮ್ಮ, ಮಿಥುನ್ 3 ಜನನೂ ಹೋಗ್ತಾಯಿದ್ದೀವಿ ಬೈಕಲ್ಲಿ. ಇಲ್ಲೆಲ್ಲ ತುಂಬ ಹೊಗೆ ಸೊಪ್ಪೆ ಹಾಕೋದು ಜಾಸ್ತಿ. ನೋಡಿ ನಿಮ್ಗೆ ಎಲ್ಲಿ ನೋಡಿದ್ರೂ ಹೊಗೆ ಸೊಪ್ಪೆ ಕಾಣಿಸ್ತಾ ಇದೆ. ಹೊಲದ ಹತ್ರ ಹೋಗಬೇಕಿರೋದ್ರಿಂದ ಅಲ್ಲಿ ರೋಡು ಸರಿ ಇಲ್ಲ ಅಂತ ಅಂದ್ಬಿಟ್ಟು ಬೈಕಲ್ಲಿ 3 ಜನ ಹೋಗೋದಕ್ಕಾಗೋದಿಲ್ಲ. ಅದಕ್ಕಾಗಿ ಬೈಕ್ ನಿಲ್ಲಿಸ್ಬಿಟ್ಟು ಕಾರಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ. ಇದು ನಮ್ಮ ಮನೆ ಹಿತ್ತಲು. ಮನೆ ಇನ್ನೊಂದು ಕಡೆ ಇದೆ. ಅದನ್ನು ಇನ್ನೊಂದು ದಿನ ವೀಡಿಯೋ ಮಾಡಾಕ್ತೀನಿ. ನಮ್ಮ ಅತ್ತೆ ಬಂದು ದನ ಎಲ್ಲ ಕಟ್ಟಾಕ್ತಿದ್ರು. ಅವ್ರನ್ನೂ ಮಾತಾಡಿಸ್ಕೊಂಡು ಹಾಗೇ ಕಾರಲ್ಲಿ ಹೊಲದ ಹತ್ರ ಹೊರಟ್ವಿ ಎಲ್ರೂ. ಇದು ನಮ್ಮದೇ ಜಮೀನು. ಜೋಳ ಹಾಕಿದ್ದಾರೆ. ಜೋಳ ಎಲ್ಲೆಲ್ಲೋ ಒಂದೊಂದು ಕಡೆ ಸರಿಗೆ ಬಂದಿಲ್ಲ. ಯಾಕೆ ಅಂತ ಅಂದರೆ ಮಳೆ ಹಿಡ್ಕೊಂಬಿಡ್ತು. ಜೋಳ ಹಾಕಿದ್ದು 2 ದಿನದಿಂದ 1 ವಾರ ಕಂಟಿನ್ಯೂಸ್ ಆಗಿ ಮಳೆ ಬಂದಿದ್ದರಿಂದ ಅದು ಕರೆಕ್ಟಾಗಿ ಹುಟ್ಟೋದಕ್ಕೆ ಅವಕಾಶನೇ ಆಗಿಲ್ಲ. ಹಾಗಾಗಿ ಅದನ್ನೇ ಮಾತಾಡ್ಕೊಳ್ತಾ ಇದ್ವಿ. ಆಮೇಲೆ ಅಲ್ಲೆಲ್ಲೂ ಸೊಪ್ಪೇ ಇರಲಿಲ್ಲ. ಸೊಪ್ಪು ನೋಡೋಣ ಅಂತ ಹೋಗಿದ್ದು ಸಾಂಬಾರು ಮಾಡೋದಕ್ಕೆ ಅಂತ. ಹೊರಗಡೆ ಕೊಟ್ಟು ದುಡ್ಡು ಕೊಟ್ಟು ತೊಗೊಂಡು ಮಾಡೋದಕ್ಕಿಂತ ಹೊಲದ ಸೊಪ್ಪು ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಹೋದ್ವಿ. ಅಲ್ಲಿ ನೋಡಿದ್ರೆ ಸೊಪ್ಪೇ ಇರಲಿಲ್ಲ. ಅಲ್ಲೆಲ್ಲೂ ಸೊಪ್ಪಿರಲಿಲ್ಲ ಫ್ರೆಂಡ್ಸ್. ಅದಕ್ಕೆ ಇನ್ನೊಂದು ಹೊಲದ ಹತ್ರ ಹೋಗ್ತಾ ಇದ್ದೀವಿ. ನೋಡೋಣ ಬನ್ನಿ. ನವಿಲಿತ್ತು ಫ್ರೆಂಡ್ಸ್. ಅಲ್ಲಿ ಗರಿ ಒದ್ರಿತ್ತು. ತುಂಬಾ ಚೆನ್ನಾಗಿತ್ತು. ಹತ್ರಕ್ಕೆ ಹೋಗೋಣ ಅಂತಂದರೆ ಓಡೋಗ್ತಿತ್ತು. ಸೊ ಹಂಗಾಗಿ ದೂರದಿಂದನೇ ಕ್ಯಾಪ್ಚರ್ ಮಾಡಿದ್ದೀನಿ. ಕೊನೆಗೂ ಇಲ್ಲಿ ಸಿಕ್ತು ಫ್ರೆಂಡ್ಸ್ ಸೊಪ್ಪು. ದುಡ್ಡು ಕೊಟ್ಟು ಸೊಪ್ಪು ತೊಗೊಂಡು ಅದನ್ನು ಸಾಂಬಾರು ಮಾಡಿ ಊಟ ಮಾಡೋದಕ್ಕಿಂತ ಅದರಲ್ಲೆಲ್ಲ ಗೊಬ್ಬರ ಹಾಕಿ ಬೆಳೆಸಿರ್ತಾರೆ. ಅದಕ್ಕಿಂತ ಈ ಹೊಲದಲ್ಲಿ ಬೆಳೆಯೋ ಸೊಪ್ಪಲ್ಲಿ ಸಾಂಬಾರು ಮಾಡಿ ನೋಡಿ, ಅದ್ರ ರುಚಿನೇ ಬೇರೆ ಇರುತ್ತೆ. ಹಾಗಾಗಿ ನಾನು ಅಮ್ಮ ಬಂದಿದ್ದೀವಿ ಸೊಪ್ಪು ಕಿತ್ಕೊಂಡು ಹೋಗೋಣ ಅಂತ ಹೊಲದ ಹತ್ರ. ಎಲ್ಲೋ ಒಂದೊಂದು ಕಡೆಯಿಂದ ಫ್ರೆಂಡ್ಸ್ ಇದು ಸೊಪ್ಪು ಅಷ್ಟೆಲ್ಲೂ ಬೆಳೆದಿಲ್ಲ. ಹಂಗೂ ಹುಡುಕಿ ಕಿತ್ಕೊಳ್ತಾ ಇದ್ದೀವಿ.
ನಮ್ಮ ಅಮ್ಮನ ನೋಡಿ ಅಲ್ಲಿ ಸೊಪ್ಪು ಕುಯ್ತಾ ಇದ್ದಾರೆ, ನಾನು ಇಲ್ಲಿ ಬಂದು ಸೊಪ್ಪು ಕುಯ್ತಾ ಇದ್ದೀನಿ. ನಂಗೆ ಯಾವ್ಯಾವುದು ಅಂತ ಅಷ್ಟು ಗೊತ್ತಾಗಲ್ಲ. ನೋಡೋಣ, ಎಲ್ಲ ಕ್ಲೀನ್ ಮಾಡಬೇಕಾದ್ರೆ ಯಾವ್ದು ಬೇಡ ಅದನ್ನು ತೆಗ್ದಾಕಿದ್ರೆ ಆಯಿತು ಅಂತ ನಾನು ಕುಯ್ತಾ ಇದ್ದೀನಿ. ಇಷ್ಟು ಸೊಪ್ಪು ಕೊಯ್ದಿದ್ದೀವಿ. ಇದು ನಮ್ಮ ತೋಟಕ್ಕೆ ಬಂದಿದ್ದೀವಿ ಪಕ್ಕ. ಹೇ ಗುಂಡ ಬಾಯ್ಲಿ, ಬಾ ಬಾ ಬಾ. ಬಂದಿದ್ದೀನಲ್ಲ, ಏನು ಹೇಳು. ಬಿಸ್ಕೆಟ್ ತರಬೇಕಾಗಿತ್ತು ಅಲ್ವಾ? ಬರೀ ಎಲ್ಲ ಡವ್ವು ನಿಂದು. ಬಿಸ್ಕೆಟ್ ತರಲ್ಲ, ಏನು ತರಲ್ಲ. ಎಷ್ಟೊತ್ತಿ ಗುಂಡ ಅಂತೀಯ, ಏನು ಹೇಳು ಅಂತ ಹೇಳಲಿಲ್ವಾ? ಗುಂಡ ಅಂದ್ರೆ ಎಷ್ಟು ಸರ್ಗೋಗಿದ್ದೀನಿ ನೋಡು. ಅಯ್ಯೋ, ಏಯ್ ನಡಿ ಆಚೆಗೆ ನಡಿ. ಸುಮಾನ ಗಾಯ್ಸ್, ಇದಕ್ಕೆ ಸುಮಾನ, ಇದಕ್ಕೂ ಸುಮಾನ, ಇದಕ್ಕೂ ಸುಮಾನ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗು. ಗುಂಡ ಬಾ ಬಾ ಗುಂಡ. ಎಷ್ಟು ಸತಿ ನನ್ನೇ ಕರಿತೀಯ? ಏನ್ ತಂದಿದ್ಯಾ ಅದನ್ನಾದ್ರೂ ಕೊಡು, ಇಲ್ಲ ಅಂದ್ರೆ ಏನಾದ್ರೂ ಹೇಳು. ಏನು ಏನು? ಹಾಗೆ ಮಸಾಜ್ ಮಾಡು, ಮಲ್ಕೋತೀನಿ. ಹೆಂಗ್ ಮಲ್ಕೋತೈತೆ ನಿಜ ಫ್ರೆಂಡ್ಸ್. ನಾಯಿಗಿರೋ ನಿಯತ್ತು ಮನುಷ್ಯರಿಗಿಲ್ಲ. ಚೆನ್ನಾಗಿ ಹೇಳಿದ್ರಿ. ಗುಂಡ ಗುಂಡ ಏನೋ ಏನು ಅಂತ? ಏನು ಇಲ್ಲ, ನಿನ್ ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡು. ಏನ್ ಗುಂಡ ಗುಂಡ? ನನಗೆ ದೃಷ್ಟಿ ಆಗುತ್ತೆ, ಹೋಗು ಸುಮ್ಮನೆ. ಜಂಪ್ ಇಸ್ಕೊ, ಅಲ್ಲಿ ತಗೋ, ನಿಂದು ಸ್ನಾಕ್ಸ್ ತಗೋ. ನಂದೆ ಇನ್ನೇನ್ ನಿಂದ? ನಾನೇನು ಕಿತ್ಕೋತೀನಾ? ನನ್ನ ಹಿಂದೆನೆ ಸುತ್ತಾ ಇದೀಯ, ಕಿತ್ಕೊಂಡ್ಬಿಟ್ರೆ ನೀನು? ನೆಮ್ಮದಿಲಿ ತಿನ್ನೋದಿಕ್ಕಾದ್ರೂ ಬಿಡು. ಅಲ್ಲಿ ಗುಂಡನ ಜೊತೆ ಸ್ವಲ್ಪ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಲ್ಲಿಂದ ಹೊರಡೋಣ ಅಂತ ಹೊರಡ್ತಿದ್ವಿ. ನಮ್ಮ ಗುಂಡ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾನೆ ಅಂತ. ಮಿಥುನ್ ಕರೆದ್ರೆ ಹೋಗ್ತಾನೆ ಇರಲಿಲ್ಲ, ನಾನು ಕರೆದ್ರೆ ಪಟ್ ಅಂತ ಬರ್ತಿತ್ತು. ತುಂಬ ಹೇಳಬೇಕು ಅಂತಂದರೆ ಈ ನಾಯಿಗಿರೋ ನಿಯತ್ತು ಮನುಷ್ಯರಿಗಿರಲ್ಲ ಫ್ರೆಂಡ್ಸ್. ನಾಯಿಗೊಂದು ತುತ್ತು ಅನ್ನ ಹಾಕಿದ್ರೆ ಅದು ಸಾಯೋ ತನಕ ನೆನ್ಪಿಟ್ಕೊಳ್ಳುತ್ತೆ. ಈ ಮನುಷ್ಯರು ಏನು ಮಾಡಿದ್ರೂ ಅವ್ರು ನೆನ್ಪಿಟ್ಕೊಳ್ಳಲ್ಲ ಫ್ರೆಂಡ್ಸ್. ಇದು ನನ್ನ ಜೀವನದಲ್ಲಿ ಆಗಿದೆ, ಹಂಗಾಗಿ ಹೇಳ್ತಾ ಇದ್ದೀನಿ. ಅಲ್ಲಿಂದ ನೆಕ್ಸ್ಟ್ ಊರಿಗೆ ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್. ಇಲ್ಲಿ ದೊಡ್ಡದು ಆಲದ ಮರ ಸಿಗುತ್ತೆ ನೋಡಿ. ಅದು ಎಷ್ಟು ಹಳೆಯ ಆಲದ ಮರ ಅಂತಂದರೆ ತುಂಬ ದೊಡ್ಡದಿದೆ. ಇದು ದೊಡ್ಡಮ್ಮ ತಾಯಿ ದೇವಸ್ಥಾನ ಇದೆ, ಅದಕ್ಕೆ ಅಟ್ಯಾಚ್ ಆದಂಗೆ ಇದೆ ಇದು ಆಲದ ಮರ, ತುಂಬ ದೊಡ್ಡದಿದೆ. ಅಲ್ಲಿಂದ ನೆಕ್ಸ್ಟ್ ಹಾಗೆ ಕೆರಳಾಪುರಕ್ಕೆ ಬಂದ್ವಿ. ಕೆರಳಾಪುರ ಇನ್ನೇನು ಮನೆ ಹತ್ರ ರೀಚ್ ಆಗ್ತಾ ಇದ್ದೀವಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. 2 ದಿನದ ವ್ಲಾಗ್ ಆಗಿತ್ತು ಇದು. ಇದೇನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್. ಬಾಯ್.